हम सच्चे हिंदुस्तानी हैं। पाकिस्तान पर खुदकश हमला करने और हिंदुस्तान के लिए कुर्बान होने के लिए तैयार हों। कर्नाटका के मिनिस्टर ज़मीर अहमद खान के जज्बाती बयान पर फिरका परस्तों की बोलती हुई बंद। कर्नाटका में मुस्लिम लीडर और कांग्रेस हुकूमत में मिनिस्टर ज़मीर अहमद खान का हिंदुस्तान की मोहब्बत में दिया गया बयान सोशल मीडिया पर जंगल की आग की तरह वायरल हो गया। इन्होंने कहा कि अगर प्राइम मिनिस्टर नरेंद्र मोदी और वजीर दाखिला अमित शाह इजाज़त दें तो मैं बम जैकेट पहनकर पाकिस्तान पर हमला करने तैयार हूं। इन्होंने मजीद कहा कि हम सच्चे हिंदुस्तानी हैं, हमारी पाकिस्तान से कोई लेना देना नहीं है और अगर ज़रूरत पड़े तो पाकिस्तान के खिलाफ जंग लड़ने के लिए भी तैयार हूं। ज़मीर खान का बयान इस वक्त सामने आया जब पहलगाम हमले के बाद भारत और पाकिस्तान के दरमियान कशीदगी में ज़बरदस्त इजाफा देखा जा रहा है। ज़मीर अहमद खान के बयान पर फिरका परस्तों की बोलती बंद हो गई। पहलगाम हमले के बाद भारत भर में जहां एक तरफ बिला लिहाज मजहब व मिल्लत भी इस दहशतगर्दाना हमले की मजम्मत कर रहे हैं और पाकिस्तान के खिलाफ शदीद गम व गुस्से का इजहार कर रहे हैं, तो दूसरी तरफ गोदी मीडिया और कुछ फिरका परस्त ताकतें मामले को हिंदू मुस्लिम करने में मसरूफ़ हैं और मुसलमानों के खिलाफ जहर उगल रहे हैं। ब्यूरो रिपोर्ट, एचएन न्यूज़। घटನೆ ನಾನು ಖಂಡಿಸ್ತೀನಿ. ನಾನು ಯಾರನ್ನ ಇಲ್ಲಿ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ. ಅಂದರೆ ಅದ್ರಲ್ಲಿ ನಾವು ರಾಜಕೀಯ ಮಾಡಬೇಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ಮರ್ಡರ್ ಆಗಿತ್ತಂತ ಏನೋ ಹೇಳ್ತಾರೆ. 2022 ಏನೋ ಹನೀಫ್ ಅಂತ ಹೇಳ್ಬಿಟ್ಟು ಅವ್ನು ಮರ್ಡರ್ ಆಗಿದೆ, ಅವ್ನ ಕಡೆಯವ್ರು ಏನೋ ಮಾಡಿ ಪೊಲೀಸವ್ರು ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಎನಿಬಡಿ ಅವ್ರು ಬಿಡೋಂಗಿಲ್ಲ. ಅಂದರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡಬೇಕು. ಈಗ ಸತ್ತಿರೋದು ಯಾರು? ಇದು ಒಳ್ಳೆ ರಿಕಾರ್ಡ್ ಇದೆಯಾ? ಒಂದು ಒಳ್ಳೆ ರಿಕಾರ್ಡ್ ಇದೆಯಾ? ಸಾಯಬಾರ್ದು, ಯಾರು ಇದಾಗಬಾರ್ದು. ನಾನು ಅದಕ್ಕೆ ಒಪ್ಪಲ್ಲ ನಾನು. ಹಾಗಾಗಿ ಎಲ್ಲದಲ್ಲಿ ಬಿ ಜೆ ಪಿಯವರು ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ. ಅವ್ರು ತನಿಖೆ ನಾನು ಹೇಳ್ತಾ ಇದ್ದಿಲ್ಲ, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅಂದ್ರೂ ನಾವು ರಾಜಕೀಯ ಮಾಡಬಾರ್ದು. ಅವ್ರದ್ದು ಪರ್ಸನಲ್, ಅವ್ರೇನೋ 2022 ಮರ್ಡರ್ ಆಗಿತ್ತಂತೆ, ಅವ್ರ ಕಡೆ ಅವ್ರಿಗೆ ಕೂಡ ಇರ್ತಾರೆ. ಪೊಲೀಸರು ನಾವು ಹೂವು ಕೇಳ್ತಾರದು ನಾವು. ಈಗ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ. ಯಾರ್ದಾನ ಇರಲಿ ರೀ, ಜೀವನೇ, ಹಿಂದೂದು ಜೀವ ಇರಲಿ, ಮುಸಲ್ಮಾನ್ ಜೀವ ಇರಲಿ, ಎನಿಬಡಿ ಈ ಥರ ಮಾಡಬಾರ್ದು. ಇದಕ್ಕೆ ನಾವು ಒಪ್ಪಲ್ಲ. ಈಗ ಬಿ ಜೆ ಪಿ ಗೌರ್ಮೆಂಟ್ ಇರುವಾಗ ನಾನು ಪಟ್ಟಿನ ಲಿಸ್ಟೇ ಕೊಡ್ತೀನಿ. ನಾನು ಬಿ ಜೆ ಪಿ ಸರ್ಕಾರ ಇರುವಾಗ 4 ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ಥರ ಎಷ್ಟು ಕೊಲೆಗಳು ಆಗಿದೆ, ಎಷ್ಟು ಮರ್ಡರ್ಗಳು ಆಗಿದೆ ಆ ಪಟ್ಟಿನೇ ಕೊಡ್ತೀನಿ. ಉದ್ದ ಪಟ್ಟಿ ಇದೆ, ಅದು ಉದ್ದ ಪಟ್ಟಿ ಇದೆ ನೋಡಿ.